ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HAL ಟು ಸ್ಟಾರ್ಟ್ ಡೆಲಿವರಿ ಆಫ್ LCA ಸೂನ್. HAL ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 12 ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ಗಳನ್ನು ಸೂನ್ ಆದಷ್ಟು ಬೇಗ ಡೆಲಿವರ್ ಮಾಡ್ತಾರಂತ. ಈ ವರ್ಷದಿಂದ ಅವರು ಡೆಲಿವರ್ ಮಾಡ್ತಾರೆ ಹಾಗೂ ಇನ್ನೊಂದು 2 ತಿಂಗಳಲ್ಲೇ ಫಸ್ಟ್ ಡೆಲಿವರಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. 2025-26 ರೆವಿನ್ಯೂ ಗ್ರೋತ್ ಕಂಪ್ನಿಗೆ 8 to 10% ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಅವ್ರದ್ದು ಆರ್ಡರ್ ಬುಕ್ಕು ಆ್ಯಸ್ ಆಫ್ ಏಪ್ರಿಲ್ 2025 1.89 lakh crores ಹಾಗೂ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ 94,000 crores ಇತ್ತು. ಆರ್ಡರ್ ಇನ್ಫ್ಲೋ ಅಲ್ಲಿ 97 LCA ಮಾಡಬೇಕು ಅವರು, 143 ALH ಹೆಲಿಕಾಪ್ಟರ್ಸು ಮತ್ತು 10 ಡಾರ್ನಿಯರ್ ಏರ್ಕ್ರಾಫ್ಟ್ಸು, ಇದೆಲ್ಲನೂ ಅವರಿಗೆ ಇನ್ನೂ ಆರ್ಡರ್ಸ್ ಇದೆ ಪೆಂಡಿಂಗು. ಆಲ್ಸೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ನೆಕ್ಸ್ಟ್ 5 ಇಯರ್ಸು ಅವ್ರು 14,000 to 15,000 crores ಇನ್ವೆಸ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ 3,000 crores ಪರ್ ಆ್ಯನಮ್. ನ್ಯೂಸ್ ನಂಬರ್ 2, JSW ಪೇಂಟ್ ಫ್ರಂಟ್ ರನ್ನರ್ ಫಾರ್ ಆಕ್ಸೋ ನೋಬಲ್ ಸ್ಟೇಕ್. JSW ಪೇಂಟ್ಸು ಇದು JSW ಗ್ರೂಪ್ ಕಂಪ್ನಿಯವರು ರಿಪೋರ್ಟ್ಸ್ ಪ್ರಕಾರ ಅವರು ಫ್ರಂಟ್ ರನ್ನರ್ ಮೆಜಾರಿಟಿ ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ ಆಕ್ಸೋ ನೋಬಲ್ ಕಂಪ್ನಿಯಲ್ಲಿ. ಆಕ್ಸೋ ನೋಬಲ್ ಕಂಪ್ನಿ ಅದು ಆ್ಯಕ್ಚುಲಿ ಒಂದು ಡಚ್ ಕಂಪ್ನಿ ಹಾಗೂ ಆ ಒಂದು ಪ್ರಮೋಟರು ಅವರ ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ. 74.76% ಸ್ಟೇಕ್ ಇದೆ. ಅದನ್ನು ಯಾರೋ ಇಂಡಿಯನ್ ಕಂಪ್ನಿಗೆ ಅಥವಾ ಬೇರೆ ಯಾರೋ ಇನ್ಸ್ಟಿಟ್ಯೂಷನ್ಸಿಗೆ ಅದನ್ನು ಸೇಲ್ ಮಾಡಬೇಕಂತ ಆಲ್ರೆಡಿ ಅವ್ರು ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ ಪರ್ಟಿಕ್ಯುಲರ್ ಸ್ಟೇಕ್ ಹೊರತು ಅಪ್ರಾಕ್ಸಿಮೇಟ್ಲಿ 11,854 ಕೋಟಿ. ಹಾಗೂ ಆಕ್ಸೋ ನೋಬಲ್ ಇಂಡಿಯಾದ ರೆವಿನ್ಯೂ 2024-25 4,091 crores ಆಗಿತ್ತು. ಪ್ರಾಫಿಟ್ಟು 428 crores ಇತ್ತು. ನ್ಯೂಸ್ ನಂಬರ್ 3, ವೋಡಾಫೋನ್ ಮೇ ಬಿಕಮ್ ಬ್ಯಾಂಕ್ರಪ್ಟ್ ವಿತೌಟ್ ಸಪೋರ್ಟ್. ರಿಪೋರ್ಟ್ಸ್ ಪ್ರಕಾರ ವೋಡಾಫೋನ್ ಐಡಿಯಾ ಅವರು ಗೌರ್ಮೆಂಟಿಗೆ ಒಂದು ಸ್ವಲ್ಪ ವಾರ್ನಿಂಗ್ ಥರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಅವರ ಫೈನಾನ್ಷಿಯಲ್ ಹೆಲ್ತ್ ಸರಿ ಇಲ್ಲ ಹಾಗೂ ಅವ್ರಿಗೆ ಸಪೋರ್ಟ್ ಸಿಕ್ಕೋದಿಲ್ಲ ಅಂದರೆ ಆವಾಗ ಅವರು ಮೋಸ್ಟ್ ಪ್ರಾಬ್ಲಿ ಕಂಪ್ನಿನ ಬ್ಯಾಂಕ್ರಪ್ಸಿಗೆ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ ಸಫಿಷಿಯೆಂಟ್ ದುಡ್ಡಿಲ್ಲ ರನ್ ಮಾಡಲಿಕ್ಕೆ ಅಂತ. ಆವಾಗ ಸೆಂಟ್ರಲ್ ಗೌರ್ಮೆಂಟದು ಏನು ಸ್ಟೇಕ್ ಇದೆ ಆ ಸ್ಟೇಕು ವರ್ತ್ 0 ಆಗುತ್ತೆ. ಸದ್ಯಕ್ಕೆ ವೋಡಾಫೋನ್ ಐಡಿಯಾ ಎಷ್ಟೋ ಡ್ಯೂಸ್ ಏನು ಗೌರ್ಮೆಂಟಿಗಿತ್ತು ಅದನ್ನು ಈಕ್ವಿಟಿಗೆ ಕನ್ವರ್ಷನ್ ಮಾಡಿ ಸ್ಟೇಕ್ ಕೊಟ್ಟಿದ್ದಾರೆ ವೋಡಾಫೋನ್ ಐಡಿಯಾ ಕಂಪ್ನಿಯಲ್ಲಿ. ಹಾಗೂ ಇನ್ನೂ ಡ್ಯೂ ಏನು ಇಟ್ಕೊಂಡಿದ್ದಾರೆ ಅಂದರೆ ವೋಡಾಫೋನ್ ಐಡಿಯಾವರು 1.95 lakh crores. ವೋಡಾಫೋನ್ ಐಡಿಯಾದು ಮಾರ್ಕೆಟ್ ಶೇರ್ 18% ಹಾಗೂ ಸದ್ಯಕ್ಕೆ ಗೌರ್ಮೆಂಟದು ಸ್ಟೇಕು ವೋಡಾಫೋನ್ ಐಡಿಯಾ ಕಂಪ್ನಿಯಲ್ಲಿ 49% ಇದೆ. ಈ 49% ಹೇಗೆ ಬಂದಿದೆ ಅಂದರೆ ಅಷ್ಟು ಅಮೌಂಟ್ ಹೊರತು ವೋಡಾಫೋನ್ ಐಡಿಯಾ ಗೌರ್ಮೆಂಟಿಗೆ ಕೊಡಬೇಕು, ಅದ್ರ ಬದಲಾಗಿ ಸ್ಟೇಕ್ ಕೊಟ್ಟಿದ್ದಾರೆ ಅವರ ಕಂಪ್ನಿಯಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಬೇರೆ ಬೇರೆ ಕಂಟ್ರಿಯಿಂದ ಎಷ್ಟು ಆಯಿಲು ಇಂಡಿಯಾಕ್ಕೆ ಬರುತ್ತೆ ಅಂತ ಒಂದು ಕಂಪ್ಯಾರಿಸನ್ ಹಾಕಿದ್ದೀನಿ. ಏಪ್ರಿಲ್ 2024 ರಷ್ಯಾ 40.5% ಆಫ್ ದ ಟೋಟಲ್ ಆಯಿಲು ಸಪ್ಲೈ ಮಾಡ್ತಾಯಿದ್ರು ಇಂಡಿಯಾಕ್ಕೆ. ಏಪ್ರಿಲ್ 2025 ಅಷ್ಟರೊಳಗೆ 37.8 ಆಯಿತು. ಸೌದಿ ಅರೇಬಿಯಾ 13.2% ಇದ್ದಿದ್ದು 10.4 ಆಗಿದೆ. ಇರಾಕ್ 17.9 9.1 ಆಗಿದೆ. UAE 7.7 6.4 ಆಗಿದೆ. US 3.6 7.3% ಸಪ್ಲೈ ಮಾಡ್ತಾ ಇದ್ದಾರೆ ಕ್ರೂಡ್ ಆಯಿಲು ಇಂಡಿಯಾಕ್ಕೆ. ಹಾಗೂ ಆಫ್ರಿಕನ್ ಕಂಟ್ರೀಸಿಂದ ಮುಂಚೆ 7% ಆಫ್ ಟೋಟಲ್ ಆಯಿಲ್ ಇಂಡಿಯಾಕ್ಕೆ ಸಪ್ಲೈ ಮಾಡ್ತಾಯಿದ್ರು. ಈಗ 12.2% ಆಫ್ ದ ಆಯಿಲು ಇಂಡಿಯಾಕ್ಕೆ ಬರ್ತಾ ಇರೋದು ಆಫ್ರಿಕಾಂದನೇ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.